ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಕಾವೇರಿದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ. ಕತ್ತಿ ತವರು ಊರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ. ಕತ್ತಿ ಕುಟುಂಬದ ಮೇಲೆ ಆರೋಪಗಳ ಸುರಿಮಳೆಗೈದ ಮಾಜಿ ಸಚಿವ ಶಶಿಕಾಂತ್ ನಾಯಕ್. ಕತ್ತಿ ಕುಟುಂಬದ ತವರು ಬೆಲ್ಲದ ಬಾಗೇವಾಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಭರ್ಜರಿ ಪ್ರಚಾರ. ನಾವು ಅವ್ರ ತರಾನೇ ಮಾಡಿದರೆ ನಾಳೆ ನೀವು ನಮ್ಮನ್ನು ಬದಲಾವಣೆ ಮಾಡಿ ಎಂದ ಸಚಿವ ಸತೀಶ್ ಜಾರಕಿಹೊಳಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ವಿನಂತಿ ಮಾಡ್ಕೊಂಡಿದ್ದಾರೆ. ನಾನು ಕೂಡ ತಮಗೆ ವಿನಂತಿ ಮಾಡಿಕೊಳ್ಳಿಕ್ಕೆ ತಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಶಿವರಾಜ್ ಅವರು ಸುಮಾರು 30 ವರ್ಷಗಳಿಂದ 25-30 ವರ್ಷಗಳಿಂದ ಅದರ ಸಂಘದ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಆವಾಗ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗ ಕಳೆದ 3 ತಿಂಗಳಿಂದ ಸುಮಾರು ಯಾರೋ 7 ಟಿ ಸಿ ಹೇಳಿದ್ರೆ ಈಗ 3ರಲ್ಲಿ ಮುಗಿಸಿದ್ರು ಅಂತ ಇನ್ನೂ 3 ಟಿ ಸಿ ಮುಗಿಸಬೇಕಾಗಿದೆ. ಮುಂಚೆ ಕತ್ತಿಯವರ ಆಡಳಿತದಲ್ಲಿ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅವ್ರದ್ದು ಮನೆದ ಬಹುಶಃ ಅವರೇ ಟಿ ಸಿ ಹಾಕ್ಬೇಕಾದ್ರೆ ಇವ್ರು ಬಾಗೇವಾಡಿ ಹೋಗಕ್ಕೆ ಯಾರ್ದ ಶಿವರಾಜ್ ಟಿ ಸಿ ಬೇಕಾದ್ರೆ ಇವ್ರ ಮನೆದು ಇವರ ಬಾಗೇವಾಡಿ ಹೋಗುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಅಂತ ಪರಿಸ್ಥಿತಿ ಇಲ್ಲ. ಸ್ವತಂತ್ರವಾಗಿದ್ದಾರೆ ಅವರ. ಎಲ್ಲ ಕೆಲಸ ನಿಮ್ಮ ಮನೆ ಬಾಗಿಲಿಗೆ ಬಂದ ಮಾಡ್ತಾರೆ. ಅದಕ್ಕಾಗಿ ದಯವಿಟ್ಟು ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡಬೇಕು. ಅದ್ರಾಗ ಶಶಿರಾಜ್ ಇದ್ದಾರೆ, ಅಮರ್ ಅವರಿದ್ದಾರೆ, ಇನ್ನೂ ಅನೇಕ ನಾಯಕರು ಸ್ಪರ್ಧೆ ಮಾಡ್ತಿದ್ದಾರೆ. ಹೀಗಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಮತ್ತೆಲ್ಲ ಜೀಪ್ ತಗೊಂಡು ಬಾಗೇವಾಡಿಗೆ ಹೋಗ್ಬೇಕಾ ಅಥವಾ ಇಲ್ಲೇ ಆಗ್ಬೇಕಾ ಕೆಲಸ ನೀವು ನಿರ್ಧಾರ ಮಾಡಬೇಕು. ಯಾವ್ದು ಬೇಕಾಗುತ್ತೆ ಬಾಗೇವಾಡಿಗೆ ಹೋಗ್ಬೇಕಾ ಇಲ್ಲೇ ಆಗ್ಬೇಕಾ? ಇಲ್ಲೇ ಆಗ್ಬೇಕಾದ್ರೆ ಇಲ್ಲಿ ಕೂತಿರ್ತಾರೆಲ್ಲ ನಾಯಕರು ನೀವೆಲ್ಲ ಮತಗಳನ್ನ ನೀಡಬೇಕು. ಈಗಾಗಲೇ 7 ಟಿ ಸಿ ಹಾಕಿದ್ದಾರೆ. ಬಹುಶಃ ಅವ್ರು 30 ವರ್ಷನಾಗೂ 7 ಟಿ ಸಿ ಹಾಕಿಲ್ಲ ಅವ್ರಿಗೆ. ಬರೀ 3 ತಿಂಗಳಾಗ 7 ಟಿ ಸಿ ಹಾಕಿದ್ದಾರೆ. ಅವ್ರು 30 ವರ್ಷನಾಗ ಅವ್ರಿಗೆ 7 ಟಿ ಸಿ ಹಾಕಿಲ್ಲ. ಯಾಕಂದ್ರೆ ಇವ್ರ ಕೈಯಾಗ ಏನೂ ಅಧಿಕಾರ ಇರಲಿಲ್ಲ. ಅದಕ್ಕೂ ಹೊಸ ಪ್ಯಾನಲ್ ಬಂದಿದೆ. ಇದು ನಿಮ್ಮ ಮನೆ ಬಾಗಿಲಿಗೆ ಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ. ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಬೇಕು. ಏನು ಅಪ್ಪನಗೌಡ ಪಾಟೀಲ್ ಅವ್ರ ಕನಸಿತ್ತು ಅದನ್ನು ನನಸು ಮಾಡಬೇಕು. ಈಗಾಗಲೇ ಸುಳ್ಳು ಹೇಳ್ತಿದ್ದಾರೆ. ಈಗ ಬಂದಿದ್ದಾರೆ ಅವರು. ಈಗಾಗಲೇ ಬಂದು ಸಾಕಷ್ಟು ಸುಳ್ಳು ಹೇಳಿ ನಿಮ್ಮ ಊರಾಗ ಬಹುಶಃ ಟನ್ ಗಂಟಲೆ ಕಿಲೋ ಗಂಟಲೆ ಸುಳ್ಳು ಹೇಳೋದಿರ್ಬೇಕು. ಸುಳ್ಳು ಹೇಳೋದಂತ ಕೆಲಸ ಅವ್ರ. ಸುಳ್ಳು ಬಿಟ್ಟರೆ ಬೇರೆ ಎಲ್ಲ. ಶಂಕರ್ ಶುಗರ್ ಫ್ಯಾಕ್ಟ್ರಿ ಕೀಲಿ ಹಾಕಿದ್ರು, ಎಲೆಕ್ಟ್ರಿಕ್ ಸೊಸೈಟಿ ಕೀಲಿ ಹಾಕಿದ್ರು. ಆದ್ರೂ ಮತ್ತೆ ಇನ್ನೂ ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದಾರೆ. ನೀವು 30 ವರ್ಷ ಅವ್ರ ಭಾಷಣ ಕೇಳಿದ್ರಿ. ಈ ಸರಿ ಭಾಷಣಕ್ಕೆ ನೀವು ಮರಳು ಹೋಗಂಗಿಲ್ಲ, ಮೋಸ ಹೋಗ್ಬಾರಂತ ವಿನಂತಿ ಮಾಡ್ಕೊಳ್ಳಿಕ್ಕೆ ಎಲ್ಲ ನಾಯಕರು ಬಂದಿದ್ದೇವೆ. ದಯವಿಟ್ಟು ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡಬೇಕು. ನಿಮ್ಮ ಮನೆ ಬಾಗಿಲಿಗೆ ಸೇವೆ ಮಾಡ್ಲಿಕ್ಕೆ ಬರ್ತಾರೆ. ವೀರ್ ಕುಮಾರ್ ಪಾಟೀಲ್ ಅವರು, ಸಂಜು ಅವರು, ಇನ್ನು ಅನೇಕ ನಾಯಕರು ನಿಮ್ಮನ್ನು ಬರಬೇಕು. ಹೊಸದಾಗಿ ಸ್ಥಾಪನೆ ಮಾಡಿರುವಂತ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನಲ್ಗೆ ನಿಮ್ಮೆಲ್ಲರ ಆಶೀರ್ವಾದ ಪಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಬಹುಶಃ ಎಂ ಶೇಷರಾಜ್ ಅವರು ಕಳೆದ 30 ವರ್ಷಗಳಿಂದ ಸಂಘದ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಅವ್ರು ನಿಮ್ಗೆಲ್ಲ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಅವ್ರು ಹೆಚ್ಚು ಡೈರೆಕ್ಟರ್ ಕೆಲಸ ಮಾಡಿದ್ರೆ ಅವ್ರಿಗೆ ಹೆಚ್ಚು ಅನುಭವ ಇದೆ. ಅಲ್ಲಿ ಹೆಂಗಾಯ್ತು ಏನಾಯ್ತು. ಕಳೆದ 30 ವರ್ಷಗಳಿಂದ ನಾವು ಡೈರೆಕ್ಟರ್ ಇದ್ರು ಕೂಡ ಒಂದು ಕಂಬ ಕೂಡ ಅಲಗಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದು ಟಿ ಸಿ ಹಾಕಿಸ್ಲಿಕ್ಕಿಲ್ಲ ಅಂತ ಅವರ ಅಸಹಾಯಕತೆಯನ್ನು ಹೇಳಿದ್ರು. ಯಾಕಂದ್ರೆ ಅದೆಲ್ಲ ಒಬ್ಬರ ಆಡಳಿತದಲ್ಲಿ ಇತ್ತು. ಅವ್ರು ಏನ್ ಮಾಡ್ರು ಒಬ್ರು ಹೇಳಿದಂಗೆ ಮಾತ್ರ ಕೇಳುವಂತ ವ್ಯವಸ್ಥೆ ಇತ್ತು. ಈ ಕಳೆದ 3-4 ತಿಂಗಳಲ್ಲಿ ಸ್ವತಂತ್ರವಾಗಿದ್ದಾರೆ ಅವರು. ಯಾರು ಹೇಳಿದ್ರು ಅವ್ರು ಒಬ್ರು ಊರಲ್ಲಿ ಇದಾರೆ, ಅವ್ರು ಹೇಳಿದ್ರೆ ಮಾತ್ರ ಟಿ ಸಿ ಬರ್ತಿತ್ತು, ಕಂಬ ಬರ್ತಿತ್ತು ಅಂತ ಹೇಳಿದ್ರು. ಯಾರೋ ಒಬ್ಬ ಲೀಡರ್ ಅವ್ರು ಮಾತ್ರ ಹೋಗ್ಬೇಕು, ಅವನ ಜೊತೆ ಹೋದ್ರೆ ಮಾತ್ರ ಕೊಟ್ಟು. ಈಗ ಯಾರು ಹೋಗೋದು ಅವಶ್ಯಕತೆ ಇಲ್ಲ. ನೀವು ಯಾವ ಊರಿಗೆ ಹೋಗೋದು ಅವಶ್ಯಕತೆ ಇಲ್ಲ, ಯಾವ ಡೈರೆಕ್ಟರ್ ಮನೆಗೆ ಕೂಡ ಹೋಗೋದು ಅವಶ್ಯಕತೆ ಇಲ್ಲ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಶಶಿರಾಜ್ ಅವ್ರ ಈ ಭಾಗದ ಸುಮಾರು ವರ್ಷ ಟಿ ಸಿ ಕುಡಿಸಿರ್ಬೇಕು. ಎಲ್ಲ ಹೆಚ್ಚು ಕಮ್ಮಿ 1-2 ಕುಣಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಮುಂದುವರಿಬೇಕು. ನಮ್ ವಿನಂತಿ ಅಂದ್ರೆ ಅಷ್ಟೇ. ಮತ್ತೆ ನೀವು ಬಾಗೇವಾಡಿ ಕಡೆ ಹೋಗುವಂತ ಜೀಪ್ ಮಾಡ್ಕೊಂತ ಪರಿಸ್ಥಿತಿ ಬರಬಾರ್ದು. ಇಲ್ಲೇ ನಿಮ್ಮ ಡೈರೆಕ್ಟರ್ಗೆ ಫೋನ್ ಮಾಡಬಹುದು. ಅವ್ರಿಗೆ ಹೋಗಿ ಭೇಟಿಯಾದ್ರೆ ಅವ್ರು ಮಾಡುವಂತ ಪ್ರಯತ್ನ ಮಾಡ್ತಾರೆ. ಇಲ್ಲೇ ಈ ಸೊಸೈಟಿ ನಿಮ್ ಸೇವೆ ಮಾಡುವಂತವ್ರಿಗೆ ಆಯ್ಕೆ ಮಾಡಬೇಕಂತ ನಾವು ಇಲ್ಲಿ ಕೇಳಿಕ್ ಬಂದಿದ್ವಿ. ಅವ್ರ ಭಾಷೆನು ಯಾವ ಬೇಕಾಬಿಟ್ಟು ಬ್ರೇಕ್ ಇಲ್ಲದ ಗಾಡಿ ತರ ಹಂಗ ಹೇಳ್ತಾರೆ. ಅದಕ್ಕೇನು ಸಮಸ್ಯೆ ಇಲ್ಲ.
ಮರಾಠಗಳ ಒಂದು ಗಾಡಿ ಇರಲ್ಲ ಸಾಟಿ ನಂತರ ಹಂಗೆ ಆ ತರ ಅವರು ಕೊನೆಗಳಿಗೆಲ್ಲ ಏನೇನು ಹೇಳ್ಕೊತ ಹೊಂಟಿದ್ರು ಓದಷ್ಟು ಒಳ್ಳೇದವ. ಅಂದ್ರೆ ಇವ್ರು ಹೆಂಗಿದಾರ ಅಂತ ಜನಕ್ಕೆ ಇವರೇ ತೋರಿಸ್ತಿದ್ದಾರೆ, ನಾವು ಹೆಂಗದೀವಿ, ನಮ್ಮ ಆಡಳಿತ ನಮ್ಮ ಕಾರ್ಯವೈಖರಿ ಅಂತ ಅವರೇ ಹೇಳುವಂತ ಪ್ರಯತ್ನ ಒಳ್ಳೇದಾಗಿದೆ. ನಾವು ಭಾಷೆನಲ್ಲಿ ಹೇಳಬಾರ್ದಾಗಿ ಶಿಶರಾಜಗಳು ಬಂದಾಗಿ ತಾವು ತಮ್ಮ ಭಾಷೆನಲ್ಲೇ ತಮ್ಮ ವ್ಯಕ್ತಿತ್ವ ತಾವೇ ಹೇಳ್ಕೊಳ್ತಿದ್ದಾರೆ. ಅದಕ್ಕಾಗಿ ಸಂಕೇಶ್ವರ ಸಕ್ಕರೆ ಕಾರ್ಖಾನೆ ನಿಮ್ಮ ರೈತರ ಎಲ್ಲ ಜೀವನಾಡಿ ಅದನ್ನ ಯಾವ ರೀತಿ ತಂದ್ರು ಒಂದು ಹೇಳ್ತಾರ 500 ರೂಪಾಯಿ ಕೊಟ್ಟು ಸಾಲ ಮಾಡ್ತಾ ಬಂದವ. ಈಗ ಅದನ್ನ ಪುನಃ ಸೀತನ್ ಮಾಡ್ಲಿಕ್ಕೆ ದುಡ್ಡು ಹಾಕ್ಲೇಬೇಕು. ಇವ್ರು 600 ಕೋಟಿ ರೂಪಾಯಿ ಲಾಸ್ ಮಾಡಿಟ್ಟು ಹೋಗಿದಾರ. ಅದಕ್ಕೆ ಹಾಕಿದಾಗ ಅದು ನಡೆಯುವಂತ ಪ್ರಯತ್ನ ಆಗಿ ಅದಕ್ಕೆ ಅವ್ರ ಭಾಷಣ ಸಾಕಷ್ಟು ಕೇಳಿದ್ರಿ. ಚುನಾವಣೆ ಬಂದಾಗ ಕಂಬ ಹೋಗೋದ್ ನೋಡಿದ್ರಿ, ಮತ್ತೆ ಕಂಬ ಇಲೆಕ್ಷನ್ ಆದ್ಮೇಲೆ ಮತ್ತೆ ವಾಪಸ್ ಒಯ್ದ ನೀವೆಲ್ಲ ನೋಡಿದ್ರಿ, ಹೊಸದೇನಲ್ಲ. ಅದಕ್ಕೆ ಅವ್ರಿಗೆ ಹೆಚ್ಚಿಗೆ ನಾವು ಅವ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. 30-40 ವರ್ಷದಿಂದ ಅವರ ಸಿಸ್ಟಮ್ ಅವ್ರ ಸ್ಟೈಲ್ ಅಂತ ಅವೆಲ್ಲ ನೋಡಿದರೆ ಹೊಸ ಯುವಕರ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಹೊಂದಿದ್ದಾರೆ. ಅವರಿಗೆ ಆಶೀರ್ವಾದ ಮಾಡಬೇಕು. ಏನ್ ಅಪ್ಪನಗೌಡ ಪಾಟೀಲ್ ಅವರು ಕನಸು ಕಂಡಿದ್ರು ಅದನ್ನ ನನಸು ಮಾಡ್ಲಿಕ್ಕೆ 15 ಜನ ನಾಡ್ದು ಫೈನಲ್ ಮಾಡ್ತೀವಿ. ನಾವು 15 ಜನ ಯಾರಂತ ಎಲ್ಲ ಹಿರಿಯರು ಕೂತು ಅಣ್ಣ ಸಾಬ್ ಜೊಲ್ಲೆ ಅವರು, ನಾವು ಬಾಲಚಂದ್ರ ಅವರೆಲ್ಲ ಹಿರಿಯರು ಕೂಡಿ ನಾವು 15 ಜನರನ್ನ ಆಯ್ಕೆ ಮಾಡ್ತೀವಿ. ನಿಮ್ಮ ಮನೆ ಬಾಗಿಲಿಗೆ ಸೇವೆ ಮಾಡ್ಲಿಕ್ಕೆ ಅವ್ರು ಬಂದಿದ್ದಾರೆ, ನಿಮ್ಮ ಮನೆ ಬಾಗಿಲಿಗೆ ಸರ್ವಿಸ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಅದನ್ನ ನೀವು ಸದುಪಯೋಗ ಮಾಡಿ. ಇಲ್ಲ ಮತ್ತೆ ಹಂಗೆ ಅವ್ರು ಬಂದ್ರೆ ಮತ್ತೆ ಅದೇ ಸಿಸ್ಟಮ್ ಪ್ರಾರಂಭ ಆಗೋದು. ಅದಕ್ಕಾಗಿ ದಯವಿಟ್ಟು ನಮ್ಮ ಹೊಸ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡಬೇಕು. ಏನು ಹಿಂದೆ ಸಹಕಾರಿ ತತ್ವ ಇತ್ತು ಆ ತತ್ವ ಆಡಿಯೋ ನಡೆಸಲಿಕ್ಕೆ ಶಿಶರಾಜ್ ಅವರು ಎಲ್ಲ ತಂಡ ತಯಾರಿದ್ದಾರೆ. ತಾವು ಆಶೀರ್ವಾದ ಮಾಡಿ ವಿಚಾರ ಮಾಡ್ತಕ್ಕಂಥದ್ದೇ. ಮನೆಲ್ಲ ಬಂದು ಪ್ರಚಾರ ಮಾಡಿ ಎಲ್ಲ ಹೋಗಿದಾರ. ನಿಮ್ಮ ಊರಾಗ ಇಲ್ಲೆಲ್ಲ ಬಂದಿದ್ರು, ಹೇಳಿದಾರ, ವಿಷಯ ಹೇಳಿದಾರ, ಅವ್ರದ್ದು ಕೇಳಿದಿರ್ತಾವ. ಇವತ್ತ ನಮ್ಮ ಮೆಂಬರ್ ನಮ್ಮ ಸದಸ್ಯರು ತಮ್ಮಲ್ಲಿ ಏನೇನ್ ಕೆಲಸ ಮಾಡಿದೇವಿ, 2 ದಿವಸದಾಗ ಮಾಡಿದೇವಿ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಕಳೆದ ಸುಮಾರು 30 ವರ್ಷದಿಂದ ಅವ್ರ ಕಡೆ ನಾವು ನೀವೆಲ್ಲ ಕೊಡ್ಕೊಂಡು ಕೊಟ್ಟಂತ ಸಕ್ಕರೆ ಕಾರ್ಖಾನೆ ಇರ್ಬೋದು, ಮತ್ತ ಆಮೇಲೆ ಅಪ್ಪನಗೌಡ ಕಟ್ಟಿರ್ತಕ್ಕಂಥದ್ದು ಎರಡು ಅವ್ರ ಹೆಸರು ಮೇಲನ ಇವತ್ ನಾವೆಲ್ಲ ಅವರು ಹೇಳಿದಾರ. ಮಣ್ಣು ಹೇಳಿ ಹೋಗಿದಾರೆ, ಬಿಳಿ ಅಂಗಿ, ಕರಿ ಅಂಗಿ, ಇಸ್ತ್ರಿ ಅಂಗಿ ಹಾಕೊಳ್ಳೋದಂದ್ರ ಅವ್ರ ಹೆಸರು ಮೇಲೆ ಆತ. ಅವ್ರ ಹೆಸರು ಅಟ ಉಪಯೋಗ ಮಾಡ್ಕೊಳ್ಳೋದಿಲ್ಲ, ನಮ್ಮ ಸ್ವಂತ ಕಣ ಕೆಲಸ ಮಾಡಿದೆ. ಹೊರತಾಗೆ ಸಮಾಜಕ್ಕೆ ಉಳಿಸ್ಬೇಕು ಅಂತಕ್ಕಂಥದ್ದು ಯಾವ ಕಾಲದಾಗ ಅವ್ರು ಏನ್ ಮಾತಾಡ್ರು ತಪ್ಪಾಗೈತೆ ಅಂತ ಹೇಳಿ ಅವ್ರು ಡಿಟಿ ಕಾಕರೋದೆಲ್ಲ ಇದ್ರತಾವೆಲ್ಲ ಕೇಳಿದ್ರು. ಋಷಿ ಬಂದಾರ ನೋಡ್ರಿ, ಡಿಟಿ ಕಾಕರ್ ಮೊಮ್ಮಗ ಇಲ್ಲಿ ಬಂದಾರ. ಅವರೆಲ್ಲ ಒಂದ್ ಕಾಲದಾಗ ಯಾವ ರೀತಿ ಇಟ್ಟಿದ್ರು ಅಂದ್ರ ಬಡ್ಡಿ ಬರ್ತಿತ್ತು, ಗಣಪತಿಗೆ ಪಟಾಕ್ಷಿ ಹರ್ಸಾಕ್ ರೊಕ್ಕ ಬರ್ತಿದ್ದು, ಪಂಚಮಿಗೆ ರೊಕ್ಕ ಬರ್ತಿದ್ದು, ಆ ಸಂದರ್ಭದೊಳಗೆ ಒಂದೊಂದ್ ಕಾಲದಾಗ ಸಕ್ಕರೆ ಬರ್ತೈತಿ, ಬೇರೆ ಬೇರೆ ವ್ಯವಸ್ಥೆ ಎಲ್ಲ ಹಾಕಿತ್ತು. 2-3 ವ್ಯವಸ್ಥಿತವಾಗಿ ಬಿಲ್ ಕೊಡ್ತಿದ್ರಿ. ಇವತ್ತ ಆರಾಮಿದ್ವಿ. ಇವತ್ತ ಅದನ್ನೇನೋ ಅವ್ರು ತಪ್ಪು ಮಾಡಿದಾರ ಅಂತೇಳಿ, ಬಹಳ ದೊಡ್ಡ ಸಾಲ ಮಾಡಿದಾರ ಅಂತೇಳಿ ಅದನ್ನ ರಾವಗಣ್ಣಾಗ ಹಾಕಿದಂಗೆ ತೋರಿಸಿ ಒಂದ್ 4 ಕೋಟಿ ರೂಪಾಯಿ ಸಾಲ ಇತ್ತು. 60 ಕೋಟಿ ರೂಪಾಯಿ ಸಕ್ಕರೆ ಮೇಲಿನ ಸಾಲ ಇತ್ತು. ಆಮೇಲೆ 4 ಕೋಟಿ ರೂಪಾಯಿ ಅದ ಸಾಲ ಇತ್ತು. ಖರೇನ 4 ಕೋಟಿ ರೂಪಾಯಿ ಇತ್ತು. ಅದು 64 ಕೋಟಿ ರೂಪಾಯಿ ಅಂತ ಹೇಳಿ ನಾವು ಹೌದೊಂದು ಅವಾಗ ಸಕ್ಕರೆ ಮೇಲೆ ಕೊಟ್ಟಂತ ಸಾಲ. ಸಕ್ಕರೆ ಮಾರಿದ್ಮೇಲೆ ಮೂಡ್ದೈತೆ ಅದ 80% ಅದಕ್ಕೆ ಸಾಲ ಕೊಟ್ಟಿರ್ತಾರ. ಸಕ್ಕರೆ ಮಾರಿದಂದ್ರ 20% ಫ್ಯಾಕ್ಟ್ರಿ ಉಳಿದೈತಿ, 80% ಸಾಲಕ್ಕೆ ಹೋಗಿರ್ತೈತೆ. ಅದನ್ನ ಮಾತ್ರ ತೋರ್ಸಿ ಇವತ್ತ ಇದೇನೋ ಬಹಳ ದೊಡ್ಡ ಘಟ ಮಾಡಿದಾರ ಅಂತ ಹೇಳಿ ನಿಮಗ ನಮಿಸ್ರು. ನೀವು ಕೂಡ ತಪ್ಪು ಮಾಡಿದೆವು, ಇಲ್ಲತ್ತ ಅನ್ನೋದು ಬೇಡ. ತಪ್ಪು ಅವಾಗ ಮಾಡಿದೆವು, ಮತ್ತ ಸುಧಾರಿಸ್ಕೊಳ್ಳೋರು ಯಾರು ಅವಾಗ ತಪ್ಪು ಮಾಡಿದ್ರೆ ಈಗ ನೀವು ಸುಧಾರಿಸ್ಕೋಬೇಕಷ್ಟ. ಅವ್ರು ಬರೇ ಮಾಡಿದಾರೆ, ಇಲ್ಲ ಕೈಯಾಗ ಹಿಡ್ಕೊಂಡ ನೋಡ್ದ. ಇದ್ರೊಳಗೆ 2 ಕಡೆ ಹಿಡ್ತಾನೆ, 2 ಟ್ಯಾಗ್ ಹಾಕಿದಾನು. ಅದ್ರಾಗ ಸಾಲದ ಒಂದೈತಿ. ಆಮೇಲೆ ಯಾವಾಗ ನಮಗ್ ಹಿಡ್ರಲ್ರಿ, ನಾ ಕೈಯಾಗ ತಗೊಂಡ್ ಮ್ಯಾಲ ನೀವು ಮನ್ಯಾಗ ಕೂತ್ರಣ ಆರಾಮಾಗಿ ಕಬ್ಬ ಬರ್ತೈತಿ. ನಿಮ್ಗೆ ಹೇಳಿಲ್ರಿ ರಮೇಶ್ ಕತ್ತಿ ಅವ್ರು ಹಿಡಿರೋ ಇಲ್ರಿ ಭಾಷಾದಾಗ ಸಾಲ ಇಲ್ದ ನಡೆಸ್ತಾನೆ. ಒಟ್ಟ ಇಡೀ ಜಿಲ್ಲಾದಾಗ ಇಡೀ ರಾಜ್ಯದಾಗ ಯಾರು ರೇಟ್ ಕೊಟ್ಟಿಲ್ಲ, ಅಷ್ಟು ರೇಟ್ ಕೊಡ್ತಾನ. ನಿಮಗೆಲ್ಲಾ ಸರಿಯಾದಂತದ್ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತ ಅದಕ್ಕೆ ಪೂರಕ ಸಂಘ ಸಂಸ್ಥೆ ತೆಗಿತಾನ. ನೀವು ಕಾಳಜಿ ಮಾಡಬೇಡ್ರಿ. ಒಟ್ಟ ಇಲ್ಲ ಅಂದ್ರ ನೀವ ಇದೇರಿ, ನಮ್ಮನ್ನ ಹೊಡೆದ ಎತ್ತ ಮಾರಿ ಬಿಡ್ರತ್ತ ಹೇಳಿದವ್ರು ಅವ್ರು ಅದಾರ. ಈಗ ಬರೇ 900 ಕೋಟಿ ರೂಪಾಯಿ ಸಾಲ ಮಾಡಿದ. 640 ಕೋಟಿ ರೂಪಾಯಿ ಕ್ರೋಡಿಕಲ್ ಸಾಲ ಈ ಇದ್ರೊಳಗೆ ಐತಿ. ಇಲ್ಲಿ 416 ಕೋಟಿ ರೂಪಾಯಿ. ಅವ್ರ ಏಟಾತ್ರಿ ಜರ ಕಡಿಮೆ 1000 ಆತ್. ಈಗ ಇನ್ನ ಒಂದ್ 200 ಕೋಟಿ ರೂಪಾಯಿ ಹಾಕ್ಬೇಕು. ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತ ಆಮೇಲೆ ನಮ್ಮ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು. ಈಗ ಅವ್ರು ಒಂದು ಡಿಸಿಸಿ ಬ್ಯಾಂಕ್ 100 ಕೋಟಿ, ಅವ್ರೊಂದ್ 100 ಕೋಟಿ ರೂಪಾಯಿ ಹಾಕಿರಂದ್ರ 1300 ಕೋಟಿ ಆಯ್ತು. ನಮ್ಮ ಮೊನ್ನೆ ಸಚಿವರನ್ನ ಕೇಳಿನ
ಸರ್ ಇಟ್ಟೆಲ್ಲ ಸಾಲ ಆಗೈತಿ ಎಷ್ಟ್ ಫ್ಯಾಕ್ಟ್ರಿ ಆಗ್ತಾವ್ರಿ ಅಂತ ಹೇಳ್ರಿ. ನಾಯ್ಕರ ನಿಮ್ಮಂತ ಫ್ಯಾಕ್ಟ್ರಿ 13 ಆಗ್ತಾವ, ಮತ್ ನಾವ್ ದೊಡ್ಡ ದೊಡ್ಡ ಕಟ್ರಿ ಅವು ಬರೀ ಇಟ್ಟ ಆಗ್ತಾವ 3ರಿಂದ 4 ಫ್ಯಾಕ್ಟ್ರಿ ಆಗ್ತಾವ. ಆ ಸಾಲ 4 ಫ್ಯಾಕ್ಟ್ರಿ ಅಂದ್ರೆ ನಿಮಗೆ ಇದನ್ನ ಯಾಕೆ ಹೇಳತ್ತಂದ್ರ 4 ಫ್ಯಾಕ್ಟ್ರಿ ಆಗ್ತಾವ ಅಂದ್ರ ಸಂಕೇಶ್ವರದ ಅಂತ ಒಟ್ಟು ದೊಡ್ಡ 4 ಫ್ಯಾಕ್ಟ್ರಿ ಆಗ್ತಾವ. ಇವ್ 12 ಮೆಗಾವಾಟ್ ಮಾರಾಟ ಮಾಡ್ತಾರೋ, ಉಳ್ದದ್ ಮೆಗಾವಾಟ್ ಅಲ್ಲಿ ಒಳಗ್ ಉಪಯೋಗ ಆಕೈತಿ. ಅವ ಸಾಲ ಯಾವಾಗ ಮುಡ್ದೈತ್ರಿ ಇವ್ರದ? ಆ ಕಡೆ ಲಕ್ಷ್ಯ ಇಲ್ಲ, ಅಲ್ಲಿ 5 ಸಹಿತ ಮಲ್ಕಾಳದಂತ ಸ್ಥಿತಿ ಇವತ್ತ. ಅದನ್ನ ನೋಡಕ್ ಹೋದ್ರ ಐತಿ ಇವತ್ತ ನಿಮ್ ಕಾರ್ಖಾನೆದಾಗ ಏನ್ ಬಿದ್ರ ಬೆಳ್ಕೋಬೇಕ್ರಿ? ತುಪ್ಪ ಬಿದ್ರ ಬೆಳ್ಕೋಬೇಕು, ಹಂಗ ಇಟ್ಟಿದೆ. ಇಲ್ಲಿ ಹೆಂಗ್ಯಾಕ ಅದ್ಯಾಕಿದೇನ್ ಮಲ್ತಾಯಿ ಮಗ ಏನದ? ಅದ್ ನಿಮ್ ಸ್ವಂತ ಮಕ್ಕ ಬೇಕೋ ಬೇಡ್ರಿ ಎಲ್ಲಾ ಕಡೆ. ಇವತ್ ಬರ್ರಿ ಅಲ್ಲಿ ಸತೀಶ್ ಜಾರಕಿಹೊಳಿ 2 ಶುಗರ್ ಫ್ಯಾಕ್ಟ್ರಿ ಅದಾವ, ಹೋಗಿ ನೋಡ್ ಬರ್ರಿ ಎಷ್ಟು ವ್ಯವಸ್ಥಿತ ಅದಾವ, ಸರಿಯಾದಂತ ಬಿಲ್ ಕೊಡಿದಾರ, ತೂಕ ಸರಿ ಐತಿ. ಇವತ್ ನಿಮ್ಮಲ್ಲಿ ತೂಕದ ಏನೈತಿ ಪರಿಸ್ಥಿತಿ ಹಾನಿ ಮಾಡಿ ಹೇಳ್ರಿ ನಾವು ನೋಡೋಣ. ನಮ್ ತೂಕ ಎಲ್ಲ ಕುಡ್ಕೊಂಡು ಹೆಂಗ್ ಅದಾವ ನಮ್ ಪರಿಸ್ಥಿತಿ. ಸತೀಶ್ ಸಾಹೇಬ್ರು ನಾವೆಲ್ಲ ರೈತ ಸಂಘ ಗೊತ್ತದ, ಇಲ್ಲೆಲ್ಲ ಅವಣ್ಣ ನಾವೆಲ್ಲ ಇಲ್ಲೆಲ್ಲ ಮೆಸ್ತ್ರಿ ಗಿಸ್ತ್ರಿ ಎಲ್ಲ ಟವಲ್ ಹೊಕ್ಕೊಂಡವ್ರು ಬಾಳ ಮಂದಿ ಇದೇವ್ ಇಲ್ಲಿ. ನಾವ್ ಜಿಗದಾಡ್ತಿದ್ದು ಭಯಂಕರ ಜಿಗದಾಡವ್ರು. ನಾಯಕರ ಬೈರಿ ಅಂದ್ರ ನಮಗ ಜೈಲಿಗೆ ಹೋಗಿ ಬಂದೆವು, ಎಲ್ಲಾ ಮಾಡಿದೆವು. ತಪ್ಪು ನಡಿಬಾರ್ದು ಅಂತ ಹೇಳಿ ಆ ಸಂಘಟನೆದೊಳಗೆ ವಿಚಾರ ಇತ್ತು. ಅವಾಗ ಮೈಂಡ್ರು ನಮಗ್ ಹೇಳ್ರಿ, ನಾಯಕರ ಇಲ್ಲಿ ಬೈರಿ ಅಂದ್ರ ಬಾಳ ಜಿಗದಾಡತ್ತೀರಿ, ಒಂದ್ ಕೆಲ್ಸ ನಿಮಗ್ ಹೇಳ್ತಾನ ಕೇಳ್ತೀರ ಆತಂದ್ರ ಸರಿಯಾಗಿ ಮೊದಲು ತೂಕದ ನಾಟಕ ಮಾಡ್ಕೋರಿ. ನಿಮಗ 1 ಟನ್ನಿಗೆ 500-600 ರೂಪಾಯಿ ಹೆಚ್ಚು ಬರೈತೆ ಅಂದ್ರ ಎಲ್ಲಾ ಕಡೆ ತೂಕದ ಇದನ್ನ ಇಟ್ರ ನಾವ್ ಒಬ್ರು ಗಂಡು ಮಕ್ಕಳು ರೈತರು ಸಹಿತ ಪುಕಟ್ ಮಾಡ್ತೇವ ಅಂದ್ರೆ ತೂಕ ಮಾಡ್ಕೊಂಡು ಹೋಗಿ ಅಲ್ಲಿ ಸಂಕೇಶ್ವರಕ್ಕೆ ಹೋಗಿಲ್ಲ. ಯಾಕಂದ್ರ ಕಬ್ಬು ಗಿಬ್ಬು ಹೊಳ್ಳದ್ನಿಲ್ಲ ಅಂತ ಹೇಳಿ ಅವಾಗನ ಹೇಳಿದಾರ ನಮಗ ಅವ್ರು, ತೂಕದಾಗ ಮೋಸ ಆಗೋದಕ್ಕೆ ಸರಿಯಾಗಿ ನೀವು ಬರೀ ರೈತ ಸಂಘದವ್ರು 1 ಕಡೆ ಲಕ್ಷ ಕೊಡ್ಬೇಡ್ರಿ, ಎಲ್ಲಾ ಕಡೆ ಲಕ್ಷ ಇರ್ಲಿ. ಇಲ್ಲಿ 1 ಟನ್ನಿಗೆ 1 ಟ್ರಕ್ಗೆ 3 ಟನ್ ಹೊಡೆದ್ರೆ 9,000, 16-17 ಟನ್ ಲೆಕ್ಕ ತೆಗದ್ರ 550-60 ರೂಪಾಯಿ ಆಕೈತಿ. ಇಡೀ ವರ್ಷದ ಸುಮಾರು ಬರೀ 100 ಕೋಟಿ ರೂಪಾಯಿ ಅದ್ರಾಗ ಹೊಡಿತಾರೆ. ಇದೆಲ್ಲ ಬೇರೆ ಅದಾವ, ಇಟರ ಕೋಟಿಗತ್ ಲಾಸ್ ಇದ್ದು ಸಾಕಷ್ಟು ನುಕ್ಸಾನ್ ಮಾಡಿದಾರೆ. ಇವತ್ತು ಅದು ಒಪ್ಪಾರೆ ತೆಗೆದಿಡ್ರಿ. ಇವತ್ತ ಈಗೇನ್ ನಾವು ಕೇಳಾಕ್ ಬಂದೇವು, ನಿಮ್ ಕೈ ಮುಗಿದ ಇವತ್ತ ವಿಚಾರ ಮಾಡಿ ಮತ ಹಾಕಕ್ ಏನ್ ನಿಮ್ಮನ್ನ ಕೇಳಾಕ್ ಬಂದೆವು, ವಿಚಾರ ಹೇಳಕ್ ಬಂದೆವು. ವಿಚಾರದ ಮೇಲೆ ಮತ ಹಾಕ್ಬೇಕು. ಸುಮ್ಮನೆ ಹೇಳ್ತೇವ ಅಂತ ಹೇಳಿ 30 ವರ್ಷ ಅವ್ರಿಗೆ ಹಾಕಿದೇವಿ. ಇವತ್ತ ಮಾಡಿಲ್ಲ ಅನ್ನೋದಕ್ಕೆ ಇವತ್ತ ಇಲ್ಲೇ ಅದಾರ ಇವ್ರು ಕಲಟ್ಟಿ ಅವ್ರ ಅದಾರ, ಮತ್ತ ಆಮೇಲೆ ನಮ್ಮ ರವಿ ಅವ್ರ ಹಿಡ್ಕಲ್ ಅವ್ರ ಅದಾರ. ಅವ್ರು ಹೇಳ್ಬೇಕಾರೆ ಇವತ್ತ ಸುಮಾರು 400 ಕೋಟಿ ರೂಪಾಯಿ ಏನ್ ಈ ಕರೆಂಟ್ ಕೊಂಡು ತರ್ತಾರ, ಹೊಳ್ಳಿ ಏನ್ ಸರ್ಕಾರ ಕಟ್ಟಬೇಕಾಗಿತ್ತು, ಇವತ್ತು ಕಟ್ಟಿಲ್ಲ 400 ಕೋಟಿ ರೂಪಾಯಿ. 100 ಕೋಟಿ ರೂಪಾಯಿ ಬಾಕಿ ಬರ್ಬೇಕಾಗಿತ್ತು ಸರ್ಕಾರದಿಂದ. ಅಂದ್ರೂ 300 ಕೋಟಿ ರೂಪಾಯಿ ಇವತ್ತು 300 ಕೋಟಿ ರೂಪಾಯಿ ಅದ್ರ ಮೇಲೆ ಭಾರ ಮಾಡಿ ಇಟ್ಟಿದ್ದಾರೆ. ಯಾರು ತುಂಬಾರ ನಾವ ನೀವು ತುಂಬಬೇಕು ಮತ್ತೆ ಅದನ್ನ ಎಲ್ಲಾರು. ಮತ್ ನೀವು ಕೇಳ್ಬೋದು, ಈಗ ಹೆಂಗ್ ಹೇಳತ್ತೀರಿ, ಅದ ಮೆಂಬರ್ಗಳಿದಿಲ್ಲ ನೀವ ಈಗೇನ್ ಹೇಳತ್ತೀರಂತ ನೀವು ಕೇಳ್ಬೋದು ಪ್ರಶ್ನೆ ಇವತ್ತು ಅವ್ರನ್ನ. ನೀವ ಹೇಳ್ರಲ್ಲ ಅಂತ ಹೇಳಿ ಅವ್ರಿಗೆ ಸ್ವತಂತ್ರ ಇರ್ಲಿಲ್ಲ, ಮಣ್ಣಿ ಹೇಳ್ರ ಆತ ಇವ್ರ ಮೇಲೆ ಭಯಂಕರ ಊರಿ ಹಾಕತಾರ ರವಿ ಅವ್ರ ಮೇಲೆ. ನಾವ ಇವತ್ತು ಹಿಟ್ಲರ್ ಆಡೋದ್ರಿಂದ ಹೊರಗೆ ಬಂದ ಒಂದ್ ಕೂಡ್ಲೆ ನಮ್ ಸಾವುಕಾರ ಹಿಂಗ ಅಂದ್ಲ ಅಂತ ಹೇಳಿ. ಹ್ಞೂನ್ರಿ, ನಿಮ್ ಸಾವುಕಾರನ ನಮಗೂ ಕೆಟ್ಟ ಅನಿಸ್ತಿತ್ತ, ತಿನ್ಲಿಲ್ಲ ಅಂದ್ರೆ ನಮಗೂ ಸಿಟ್ಟು ಬರ್ದಿತ್ತು. ಇವತ್ತು ಹೊಡೆದಾರ 2,000 ಕೋಟಿ ರೂಪಾಯಿ ಇವತ್ತು ಅಲ್ಲಿ ಗೊಳ ಮಾಡಿದಾರ. ಇನ್ನ ಅವ್ರಿಗೆ ಆಶೀರ್ವಾದ ಮಾಡ್ತೀರಿ, ನೀವು ಆಣೆ ಮಾಡ್ತೀರಿ ಅವ್ರ ಜೋಡಿ ಅಂತಂದ್ರ ಇನ್ನು ನಿಮಗ್ ಬಿಟ್ಕೊಡ್ದ ನಿಮ್ ಈ ಕೆಟ್ಟ ದೇವ್ರದ ಅಂತದೇ ನಂಗೆ ಅಷ್ಟ್ ಹಗರ್ ದೇವತೆ ಅಲ್ಲಿ ನಿಮ್ಮಲ್ಲಿ ಹಾನಿ ಮಾಡಿ ನೀವು ಹೇಳ್ತೀರತ್ತಂದ್ರ ನೀವ್ ಹೇಳ್ರಿ. ಇವತ್ತ ಹಾನಿ ಮಾಡಿ ಅಂದ್ರ ಸಾಹೇಬ್ರ ಅಂದ್ರು ನೀವ್ ಹಾನಿ ಮಾಡ್ರಿ ಏನಂದ್ರ ನಿಮ್ ಫ್ಯಾಕ್ಟ್ರಿ ಇನ್ನ 10 ಸಲ ಮಾರೋ ಸಕಣ ನಿಮ್ಮನ್ನ ಒಟ್ಟ ಬಿಡಂಗಿಲ್ಲ, ನಿಮಗ ಓಟ್ ಹಾಕ್ತೇವತ್ತ ಹಾನಿ ಮಾಡೋ ಹೋಗ್ರಿ ಅಂದ್ರ. ನಾವೇನಲ್ಲ, ನಾವು ನಿಮ್ಗೆ ಹೇಳಕ್ ಬಂದೇವು, ವಿಚಾರ ಹೇಳಕ್ ಬಂದೇವು, ತಿಳಿಸಿ ಹೇಳಕ್ ಬಂದೇವು. ಸಂಘ ಸಂಸ್ಥೆಗಳು ಉಳಿಬೇಕಂತಂದ್ರ ಈ ಸಲ ಮತದಾನ ಬರೀ 6-7 ಸಾವಿರದಾಗ ಮತದಾನ ಮಾಡ್ತಿದ್ರ. ಈ ಸಲ ಸಾಹೇಬ್ರು ಇವತ್ತು ವ್ಯವಸ್ಥಿತ ಮಾಡಿ 40-60 ಜನರಿಗೆ ಓಟ್ ಕೊಡ್ಸ್ತಕ್ಕಂತ ಕೆಲಸ ಮಾಡಿದಾರು. ನೀವು ಸ್ವಂತ ಕೆದ್ದು ಬಂದ ಗಾಡಿ ಬರ್ತಾವ, ಊಟ ಆಯ್ತು ಇಲ್ಲಿ ಗೊತ್ತಿಲ್ಲ, ನಿಮ್ ರೊಟ್ಟಿ ಕಟ್ಕೊಂಡ್ ನಿಮ್ಮ ಗಾಡಿ ನಿಮ್ದು ಇದ್ರ ನಡ್ಕೋತ ಬಂದ ಹೆಂಗ ಕೊಟ್ಟಬಾಗಿಗೆ ಹೆಂಗ ಬಂದಿರಲ್ಲ, ಅಲ್ಲಿ ಇದಕ್ ಬಂದಿರಲ್ಲ, ನಡ್ಕೋತ ಬಂದಿರಲ್ಲ, ರೊಟ್ಟಿ ಬುಟ್ಟಿ ಕಟ್ಕೊಂಡ್ ಬಂದಿರಲ್ಲ ಅಲ್ಲಿ ಉದ್ಘಾಟನೆಗೆ, ಹಂಗ ಅಲ್ಲಿ ಬರ್ಬೇಕು ನೀವು. ಅಂದ್ರ ನಿಮ್ಮದ ಸೊಸೈಟಿ ಸಂಘ ಉಳ್ಸಾಕ್ ಬಂದಂತವ್ರು ನೀವು. ಇವತ್ತು ಗಾಡಿ ಬಂದ್ರ ಬರ್ರಿ, ಬ್ಯಾಡ ಅನ್ನಂಗಿಲ್ಲ. ನಿಮ್ ವಾರ್ಡ್ ಅದಾವಿಲ್ರಿ, ನೀವು ಬರ್ರಿ ಕೇಕ್ ಕೊಡ್ರಿ, ಬರ್ರಿ. 15 ಓಟ್ ಅದಾವ. ಇವತ್ತ 28ನೇ ತಾರೀಕು ಮತದಾನ ಐತಿ. ಇವತ್ತ ಇದನ್ನೇನ್ ವಿಚಾರ ಹೇಳತ್ತಾನ, ಇದಕ್ಕೆ ಹೂ ಅಂದ ಹೋಗ್ಬೇಡ್ರಿ, ಹಣ್ಣೇನು ಮಾಡ್ಬೇಡ್ರಿ. ಇಲ್ಲಿ ಕೂತಿದೇವತ್ತ ತಲೆನೂ ಕೆಲ್ಸ್ಕೊಬೇಡ್ರಿ ನೀವು. ಅವ್ರು ಬಂದ್ ಹೇಳಿದಾರ, ಹೇಳಿ ಆದಂಗ ನಡ್ಕೊಂಡಿಲ್ಲ. ಮಂಡಿನೂ ಹೇಳಿದಾರ ಇವತ್ತು, ನೀನೊಂದ್ ಸಾಹೇಬ್ರ ಹೇಳಿದಾರ ಇಲ್ಲಿ. ಈಗ ಜಾರಕಿಹೊಳಿ ಸಾವ್ಕಾರ ಸೋಪ್ ಚಲೋ ಲಕ್ಷ ಸೋಪ್ ತಗೊಂಬಂದ್ರ ನಿಮ್ ಮೈಗೆ ಹಚ್ಚಾಕ. ಮೊದಲು ತೆಲಿನೂ ಆಗಿತ್ಲ, ಅವಾಗ ನಿಮಗ ಅದೇ ವೀಕ್ಸ್ ಕೊಟ್ಟ ಅವ್ರನ್ನ ಒಂದಿಟ್ ನೆನ್ಪ್ ಮಾಡ್ಕೋರಿ ಅಂತ ಹೇಳಿ. ಕಾಯಂ ನೋವು ಇಟ್ಟು ಹೋಗಿದ್ರಿ ಪಾ ಮರಾಯರ. ಆ ಸಂಘ ಮಾರಾಕಿಲ್ಲ, ಮಣ್ಣಿ ಬಂದ ಓಡೋದ್ರೆ ಮಾರ ಅಟ್ಟ ರೇಟ್
ಬರ್ತೈತಿ ಅಂತ ಮೈಲಿಗೆ ತಂದ್ರೆ ರೇಟ್ ಬರಂಗಿಲ್ಲ ಅಂತ ಅವ್ರಿಗೆ ಹೇಳಿದಾರ ಇವತ್ತು ನಿಖಿಲ್ ಕತ್ತಿ ಅವರು ಅದಕ್ಕೆ ಹೊರಗೆ ಹೋಗಿದಾರ ಅಂತ ಹೇಳಿ ಅವ್ ಎಟ್ ತಗೊಂಡಾರ ಅನ್ನೋದು ಹೇಳ್ಬೇಕಲ್ಲ ಅದು ಹೇಳಿದಾರ ಬಾ ಅಂತ ಹೇಳಿ ಅವ್ರು ಹೊಳೆವನ್ ಗುಡಿಗೆ ತೋತಿದನ್ನ ನೀ ಎಟ್ ಮಾಡಿದ ಅನ್ನೋದು ನಾ ಹೇಳ್ತಾನ ನಂದು ಬೇಕಾರೆ ಹೇಳ್ತಾನ ಅಂತ ಹೇಳ್ರ ನೀನ್ ಬರೇ ಒಂದ ಸಕ್ಕರೆ ಕಾರ್ಖಾನೆದಾಗ 900 ಕೋಟಿ ರೂಪಾಯಿ ಹಾಳು ಮಾಡಿದೆ ಇಲ್ಲೇ 400 ಕೋಟಿ ರೂಪಾಯಿ ಹಾಳು ಮಾಡಿದೆ ಈ ಯಾರ್ದೋ ಆಮಿಷ ಬರ್ಬೋದು ಇದೆಲ್ಲ ಆಗಿದೆ ನಡ್ಯಾಂಗಿಲ್ಲ ಅಂತ ಹೇಳಿ ಇವತ್ತು ಬಂದ್ರು ಇವತ್ತು ನಿಮ್ ಮುಂದೆ ಹೇಳಿ 90 ಹಳ್ಳಿಗೆ ವಿದ್ಯುತ್ ಕೊಡಿದೆವು 100 TC 1 ವರ್ಷ ಕೊಡ್ಲಾರ್ದಂತ ನೀರ್ 100 TC ಬರೇ ಫೋನ್ ಮಾಡ್ರಿ ಹೇಳಿದ್ರಿ ನೀವಂತೆ ಕಾಲ ನಿಮ್ ಚಪ್ಪಲ್ ಎಲ್ಲ ಸೌದ್ ನಾವ್ ತರಾಕ್ ಹೋಗಿ ಆಲೋಚನೆ ಮಾಡ್ರಿ.